ಡಯಲ್ ಮೀ ಹಾಗೂ ಸ್ವಚ್ಛಂ ಅರ್ಪಿಸುತ್ತಿರುವಂತಹ ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯ ನಡೆಯುತ್ತಿರುವ ಉಡುಪಿ ಟ್ರೋಫಿ 2025 ಪ್ರತಿಷ್ಠಿತ ಪಂದ್ಯಾಟ ಇಂದು ಆರಂಭ, ನಾಳೆ ಮುಂದುವರಿಕೆ, ಭಾನುವಾರ ಮುಕ್ತಾಯ. ಈ ಒಂದು ಪಂದ್ಯಾಟದ ನೇರ ಪ್ರಸಾರ ಮಾಡ್ತಾ ಇದೆ ಕ್ರಿಕ್ಸೆ. ಮತ್ತೋರು ಯುವ ಸಂಘಟಕ ಅಭಿ ಅವರ ಸಹಕಾರದಲ್ಲಿ ಕೂಡ ಈ ಪಂದ್ಯಾಟ ಅತಿ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಆಟಗಾರರಾಗಿ ಒಂದೆಡೆ ಹರಿ, ಒಂದೆಡೆ ಸ್ವಸ್ತಿಕ್. ಎಸೆಗಾರಿಕೆ ಭಾಗದಲ್ಲಿ ಅಕ್ಷಯ್. ವೈಡ್ ಬಾಲ್, ಖಾತೆ ಆರಂಭ. ವೀರಮಾರುತಿ ಖಾತೆ ಆರಂಭ. 1 ವಿದೌಟ್ ಲಾಸ್. ಮತ್ತೆ ಅಕ್ಷಯ್. ವೈಡ್ ಬಾಲ್, 2 ವಿದೌಟ್ ಲಾಸ್. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ, ಓಟಗಳು ಬರ್ತಾ ಇಲ್ಲ. ಅಕ್ಷಯ್ ಈ ಬಾರಿ ಎಸೆತ ಚೆಂಡು, ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಸ್ವಸ್ತಿಕ್ ಖಾತೆಗೆ ತಂಡದ ಮೊತ್ತ 3. ಮೊದಲ ಓವರ್ನ ಚಾಲ್ತಿಯಲ್ಲಿ ಕಾಡ್ತಾ 5 ಓವರ್ಗಳಲ್ಲಿ ಕಮ್ ನಾಕ್ಔಟ್ ಪಂದ್ಯಾಟ ಸಾಗ್ತಾ ಇದೆ. 16 ತಂಡಗಳ ಹಣಾಹಣಿ. 3 ದಿವಸಗಳ ಕ್ರಿಕೆಟಿನ ಹಬ್ಬ ನೇಜಾರು ಅಂಕಣದಲ್ಲಿ ಸಾಗ್ತಾ ಇದೆ. ಮತ್ತೆ ಅಕ್ಷಯ್. ಬಹಳ ಶುದ್ಧ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡಳವಾರಿ ಇತ್ತೀಚಿನ BPL ಬ್ರಹ್ಮಾವರ ಪ್ರೀಮಿಯರ್ ಲೀಗ್ ಪಂದ್ಯಾಟದಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿದ್ರು ಕೂಡ. ಒಂದೆಡೆ ಅಕ್ಷಯ್ ಕೂಡ. ತಟ್ಟಿಮುಟ್ಟಿ ಓಡುವಂತ ಪ್ರಯತ್ನ, ರನ್ಔಟ್ ಮಿಸ್ ಆಗ್ತಾ ಇದೆ. ಒಂದು ಅವಕಾಶ ಇತ್ತು ಈ ತನ್ಮದ ಲೆಗ್ ಬೈ ಸೂಚನೆ ನಾಯಕರಿಂದ. ಒಂದು ರಿಸ್ಕಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೆಡೆ ಹರಿ, ಒಂದೆಡೆ ಸ್ವಸ್ತಿಕ್ ಕೂಡ. ಮತ್ತೆ ಅಕ್ಷಯ್. ಯಶಸ್ವಿ ಪಂದ್ಯಕೂಟ ಆರಂಭವನ್ನು ಕಂಡುಕೊಳ್ತಾ ಇದೆ.
ಕೊನೆಯ ಬಾರಿ ತಡದ ಮೊತ್ತ 5. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಬಹಳ ಶುದ್ಧವಾದ ಕ್ಷೇತ್ರ ರಕ್ಷಣೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡದ ಮೊತ್ತ 6. ಕಾಂಪ್ಲಿಷ್ ಓವರ್ ನಂಬರ್ 1, ಸ್ಕೋರ್ 6 ವಿದೌಟ್ ಲಾಸ್. ವೀರಮಾರುತಿ ವರ್ಸಸ್ ಸನ್ಯಾಸಿ ಮಠದ ನಡುವೆ ಪಂದ್ಯಾಟ ಸಾಗ್ತಾ ಇದೆ. ಜೈ ವೀರಮಾರುತಿ ವರ್ಸಸ್ ಫೈನ್ಸ್ ಕ್ಲಬ್ ಸನ್ಯಾಸಿ ಮಠ. ಒಟ್ಟು 16 ತಂಡಗಳು 4 ಪೂಲ್ನಲ್ಲಿ ಈ ಪಂದ್ಯಾಟವನ್ನು ಆಡುತ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಉಡುಪಿಯ ಪರಿಸರದ ಅತಿ ಹೆಚ್ಚಿನ ಪಂದ್ಯ ನಡೆಯುತ್ತಿರುವಂತಹ ಏಕಮಾತ್ರ ಅಂಕಣನೇ ಜಾರಿನ ಅಂಕಣ. ಈಗಾಗಲೇ ಒಂದು ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿದರೆ ನಂದಕಿಶೋರ್ ಕೆಮ್ಮಣ್ಣು ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಡೈಲ್ಮಿ ಹಾಗೂ ಸ್ವಚ್ಛ ಅರ್ಪಿಸ್ತಾ ಇರುವ ಪ್ರಸಾದ್ ರಾಜ್ ಕಾಂಚನರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಉಡುಪಿ ಟ್ರೋಫಿ ಬಹಳಷ್ಟು ಯಶಸ್ವಿ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯ ನೇರ ಪ್ರಸಾರವನ್ನು ಕ್ರಿಕ್ಸೆ ನಿರ್ವಹಿಸ್ತಾ ಇದೆ. ಈ ಪಂದ್ಯಾಟಕ್ಕೆ ಬಹಳಷ್ಟು ಸಹಕರಿಸ್ತಾ ಇದ್ದಾರೆ ಈ ಪರಿಸರದ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರು ಅಭಿನೇಜಾರು. ಅವರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಹರ್ಷ ಎಸೆಗಾರಿಕೆ ಭಾಗದಲ್ಲಿ ಬಹಳಷ್ಟು ಮತ್ತೆ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2 ನೋಟ ಪೂರೈಸುತ್ತ ಪ್ರಯತ್ನ, ಪೂರೈಕೆಯೂ ಕೂಡ ಒಂದು ಹಂತದಲ್ಲಿ 2 ಆಟಗಾರ ಹೊಂದಾಣಿಕೆಯ ಒಂದು ಹಂತವನ್ನು ಕಂಡಿತ್ತು ಕೂಡ. ಆದರೆ ಅಂತಿಮ ಹಂತದಲ್ಲಿ ಓಟವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಒಂದೆಡೆ ಹರಿ, ಒಂದೆಡೆ ಸ್ವಸ್ತಿಕ್ ನಾಗರಾಜ್. ಈವರೆಗೆ 5 ಬಾರಿ ಬೈಕನ್ನು ಪಡೆದಂಥ ಮ್ಯಾನ್ ಆಫ್ ದ ಸೀರೀಸ್ ಪಡೆದಂಥ ಸ್ವಸ್ತಿಕ್ ಇತ್ತೀಚೆಗಷ್ಟೇ 6ನೇ ಬೈಕನ್ನು ಕೂಡ ಬ್ಯಾಟ್ರಾಯನ್ಪುರ ಪ್ರೀಮಿಯರ್ ಲೀಗ್ BYC ಪಂದ್ಯಾಟದಲ್ಲಿ ಪಡ್ಕೊಂಡಿದ್ರು. ಅವರು ಪಾಂಚಜನ್ಯದ ಪರವಾಗಿ ಪಂದ್ಯಾಟ ಆಡಿದ್ರು. ಪಾಂಚಜನ್ಯ ಕೋಟ 5 ಲಕ್ಷ ಬಹುಮಾನ ಕೂಡ ಗೆದ್ದಿತ್ತು ಕೂಡ. ಬಹಳ ಶುದ್ಧವಾದ ಹೊಡೆತ ಮಿಡುಗಡೆ ಭಾಗದಲ್ಲಿ ಚೆಂಡು ಬೌಂಡ್ರಿ. ಅತ್ಯುತ್ತಮವಾದ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಹರಿ. ಮತ್ತೆ ಹರ್ಷ ಟು ಹರಿ. ಬಹಳ ಶುದ್ಧ ಮತ್ತು ಹೊಡೆತ ಮಿಡುಕಡಿ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡದ ಮೊತ್ತ 13. ಮಿಡುಕಡು ಭಾಗದಲ್ಲಿ ಯೋಗಿ, ಡೀಪ್ ಮಿಡುಕಡು ಭಾಗದಲ್ಲಿ ಅಕ್ಷಯ್, ಮತ್ತೆ ಹರ್ಷ ಎಸೆಗಾರಿಕೆ ಭಾಗದಲ್ಲಿ ಹರ್ಷ ಟು ಸ್ವಸ್ತಿಕ್. ಲೋವರ್ ಫೀಲ್ಡರ್ಸ್ ಆಗಿ ಬಿದ್ದ ಚೆಂಡು ಬಹಳ ಉತ್ತಮ ಜಾಡ್ಮೆ ಹೊಡೆತ ಸಿಂಪಲ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಡೆಲಿವರಿಯನ್ನು ಹರ್ಷ ದಾಖಲಿಸಿದ್ರು. ಅದಕ್ಕೆ ಭರ್ಜರಿ ಹೊಡೆತ.
ಮತ್ತೆ ಹರ್ಷ ತಡದ ಮೊತ್ತ 19 ಬೀಸುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲವರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಗೂಟಗಳ ಹಿಂದೆ ರಾಜ್ಯ ಸಾಲಿಗ್ರಾಮ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ವೀರ ಮಾರುತಿ ಸ್ವಸ್ತಿಕ್ ವಾಪಸ್ ಅವರ ತರಂತ ಸ್ಥಾನದಲ್ಲಿ ಜಾನ್ಸನ್ ಮತ್ತೊಂದು ಅನುಭವಿ ಆಟಗಾರ ಸೂರಜ್ ಕುಂದಾಪುರ ಬೇಳೂರು. ಬೀಡಿಂಗ್ ಪ್ಲೇಯರ್ಗಳ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಇತ್ತೀಚೆಗಷ್ಟೇ BPL ಬ್ರಹ್ಮಾವರ ಪ್ರೀಮಿಯರ್ ಲೀಗ್ ಯಶಸ್ಸಿನ ಪಂದ್ಯಾಟ ಸಾಗಿತ್ತು. ಅದೇ ಮಾದರಿಯ ಪಂದ್ಯಾಟ ಈಗ ಹಗಲಿನಲ್ಲಿ ನೇಜಾರಿನ ಅಂಕಣದಲ್ಲಿ ಸಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಕ್ಷಯ್ 2 ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 19ಕ್ಕೆ 1. 19 for 1. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡಿಕೊಳ್ತಾ ಇದೆ. ಅದು ಶೀಘ್ರ ಪಂದ್ಯ ಮುಂದುವರಿಸಿ ಸಮಯ ಮೀರ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ವೈಟ್ ಬಾಲ್ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಯಶಸ್ವಿ ಪಂದ್ಯಾಟ ಮತ್ತೆ ಉಡುಪಿ ಟ್ರೋಫಿ ಸಾಗ್ತಾ ಇದೆ. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸುರೇಶ್ ಶೆಟ್ಟಿ ಬಾಟ ನೀಡಿಯೂರು ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಅಕ್ಷಯ್ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಾಯಿ ಮುಖ್ಯನ 22 ಮೂರನೇ ಓವರ್ ಚಾಲ್ತಿಯನ್ನು ಕಾಡ್ತಾರೆ. 5 ಓವರ್ಗಳ ಪಂದ್ಯ. 40+ ಘನತೆ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂತವರದ ಮೊತ್ತ. ಮೊತ್ತವನ್ನು ಕಂಡುಕೊಳ್ಬೇಕಾದ್ರೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಟಪ್ ಆಗಲೇಬೇಕಾಗಿದೆ ವೀರ ಮಾರುತಿಗೆ. ಆ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಬೇಕಾಗಿದೆ ಫ್ಯಾನ್ಸ್ ಕ್ಲಬ್ ಸನ್ಯಾಸಿ ಮಠ. ಒಂದೋಟದ ಸೇರ್ಪಡೆ ಹರಿ. ತಂಡದ ನಾಯಕ ಕೂಡ ಬಳಸುವ ಅನುಭವಿ ಆಟಗಾರ ಕೂಡ ಹರಿ. ಜಾನ್ಸನ್ ರಾಯಲ್ ಫೈಟರ್ಸ್ ಗಳ ಪರವಾಗಿ ಆಟವನ್ನು ಆಡಬಲ್ಲ ಅಂತ ಬೆಂಗಳೂರಿನ ಹರಿ ಈಗ ನೇಜಾರನ್ನು ಪಂದ್ಯಾಟವನ್ನು ಆಡ್ತಾ ಇದ್ದಾನೆ ವೀರ ಮಾರುತಿಗಳ ಪರವಾಗಿ. ಜೈ ವೀರ ಮಾರುತಿ. ಬಳಸುತ್ತ ಹೊಡೆತ ಲಾಂಗಾನಿ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಸೂರಜ್ ಕುಂದ
ತಂಡದ ಮೊತ್ತ 29-29. ಈ ಒಂದು ಕಾರ್ಯಕ್ರಮಕ್ಕೆ ಯುವ ಕಾಂಗ್ರೆಸ್ಸಿನ ಧುರೀಣರು ಕ್ರೀಡಾ ಪ್ರೋತ್ಸಾಹಕರು ಆದಂತಹ ಪ್ರಸಾದ್ ರಾಜ್ ಕಾಂಚನ್ ಈಗಾಗಲೇ ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮತೆ ಒಂದು ಸತ ಓಟುಗಳು ಬರ್ತಾ ಇಲ್ಲ. ಕೊನೆಯ ಬಾರಿಗೆ ಡಯಲ್ ಮಿ ಹಾಗೂ ಸ್ವಚ್ಛ ಅರ್ಪಿಸ್ತಾ ಇರುವಂತಹ ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯದಲ್ಲಿ ಉಡುಪಿ ಟ್ರೋಫಿ ನಡೀತಾ ಇದೆ. 3 ದಿವಸಗಳ ಒಂದು ಕ್ರಿಕೆಟ್ ಹಬ್ಬದ ಆರಂಭಿಕ ದಿನದ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಈಗಾಗಲೇ ಒಂದು ಪಂದ್ಯಾಟಗೋಸ್ಕರ ಕ್ರೀಡಾ ಪ್ರೋತ್ಸಾಹಕರು ಆದಂತಹ ಉದ್ಯಮಿಗಳು ಆದಂತಹ ಪ್ರಸಾದ್ ರಾಜ್ ಕಾಂಚನ್ ಈಗಾಗಲೇ ಆಗಮಿಸಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೊಂದು ಹುದರ ಆಘಾತವನ್ನು ಕಾಡ್ತಾ ಇದೆ. ಸೂರಜ್ ವಾಪಸ್ LBW ರಿವ್ಯೂ ಅನ್ನ ಪಡ್ಕೊಳ್ತಾ ಇದೆ. ಒಂದು ತಂಡಕ್ಕೆ ಒಂದು ರಿವ್ಯೂ ಇರ್ತದೆ. ಅಲ್ಲಿ ಡ್ರಿಂಕ್ಸ್ ಅನ್ನು ಪಡೆದಿದ್ರೆ ಇಮಿಡಿಯೇಟ್ ತಗೊಳ್ಳಿ, ಯಾಕಂದ್ರೆ ಡಿಸಿಷನ್ ಬರೋದ್ರೊಳಗೆ, ಯಾಕೆ 3 ಅವರ್ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. ಎಲ್ಲ ತಂಡಗಳು ಗಮನಿಸಿ, ಕೇವಲ 1 ಬಾರಿ ಡ್ರಿಂಕ್ಸ್ ಬ್ರೇಕಿಗೆ ಅವಕಾಶ ಇರ್ತದೆ. ಉಡುಪಿ ಟ್ರೋಫಿ ಇವತ್ತು ಆರಂಭ, ನಾಳೆ ಮುಂದುವರಿಕೆ, ಭಾನುವಾರ ಮುಕ್ತಾಯ. 16 ತಂಡಗಳ IPL ಬಿಡ್ಡಿಂಗ್ ಮಾದರಿಯ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಬಹಳ ಯಶಸ್ವಿ ಪಂದ್ಯಕೂಟ. ಈಗಾಗಲೇ ಒಂದು ಪಂದ್ಯಾಟಕ್ಕೆ ಆಗಮಿಸ್ತಾ ಇದ್ದಾರೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಮತ್ತವರು ಕ್ರೀಡಾ ಪ್ರೋತ್ಸಾಹಕರು ಆದಂತಹ ದಿನಕರ್ ಹೆರೂರು ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಔಟ್ ಅನ್ನುವಂತ ಘೋಷಣೆ. ಸೂರಜ್ ವಾಪಸ್, ರಿವ್ಯೂ ಫೈಲ್. ಅಂಕಣ ಒಳಭಾಗದ ಹೊಸ ದಾಂಡಿಗಿನ ಸೇರ್ಪಡೆ ಜೀವಿತ್. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 29. ದ ಕಾಂಪ್ಲಿಷ್ ಓವರ್ ನಂಬರ್ 3 ಸ್ಕೋರ್ 29. ಲಾಸ್ಟ್ 2 ಓವರ್ಸ್ ರಿಮೈನಿಂಗ್, 12 ರನ್ಸ್ ರಿಮೈನಿಂಗ್, 12 ಬಾಲ್ಸ್ ರಿಮೈನಿಂಗ್. 12 ಎಸೆ ಇನ್ನೂ ಕೂಡ ಬಾಕಿ ಇದೆ. ಯೋಗೇಶ್ ಎಸೆಗಾರಿಕೆ ಭಾಗದಲ್ಲಿ ವೈಡ್ ಬಾಲ್. ತಂಡದ ಮೊತ್ತ 30. ಉತ್ತಮ ರೀತಿಯ ಸತ ಓಟುಗಳು ಬರ್ತಾ ಇಲ್ಲ. ಗೂಟುಗಳ ಹಿಂದೆ ರಾಜಾ ಸಾಲಿಗ್ರಾಮ. ಜಾನ್ಸನ್ ಪರವಾಗಿ ಆಟವನ್ನು ಆಡಬಲ್ಲಂತ ಆಟಗಾರ ರಾಜ. ಇತ್ತೀಚಿನ ದಿನಗಳಲ್ಲಿ ಮುಂಬೈಲಿ ನಡೆದಂಥ ISPL ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ನಲ್ಲಿ ಪಾಕ್ ಸನ್ ರೈಸರ್ಸ್ ಹೈದರಾಬಾದ್ ಪರವಾಗಿ ಆಡಿದ್ರು ರಾಜಾ ಸಾಲಿಗ್ರಾಮ.
2 ಪಂದ್ಯದಲ್ಲಿ ಕೃಷ್ಣ ಸಾತ್ಪುಟ್ರೆ. ಹಾರ್ಡ್ ಬಾಲ್ ಟೆನ್ನಿಸ್ಸಿನ ಗಾಡ್ ಎನ್ನುವಂಥ ಹೆಸರನ್ನು ಪಡೆದಂಥ ಕೃಷ್ಣ ಸಾತ್ಪುಟೆ ಅವರೊಂದಿಗೆ ಕೂಡ ಇನ್ನಿಂಗ್ಸ್ ಆರಂಭಿಸಿದರು ರಾಜ ಸಾಲಿಗ್ರಾಮ. ಮತ್ತೊಂದು ರಿವರ್ಸ್ ಶಾಟ್ ಮಾಡುವಂಥ ಪ್ರಯತ್ನ, ಅಷ್ಟೇ ತುಂಬ ಕ್ಷೇತ್ರ ರಕ್ಷಣೆ ಕೂಡ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಹರಿ ಖಾತೆಗೆ. ನಾಯಕ ಹರಿ ಒಂದೆಡೆ ನಿಂತು ಆಟವನ್ನು ಆಡ್ತಾ ತರದ ಮೊತ್ತ 32 32. ದ 4th ಓವರ್ ಇನ್ ಪ್ರೋಗ್ರೆಸ್. ಅಂಕಣ ಒಳಭಾಗದಲ್ಲಿ ಒಂದೆಡೆ ಜೀವಿ. ಉತ್ತಮತೆ ಎಸೆತ, ಸುಂದರತೆ ಎಸೆತ. ಯೋಗಿ ಯಾವುದೇ ಆಘಾತ ಇಲ್ಲ. ಒಂದೋಟದ ಸೇರ್ಪಡೆ ಲೆಗ್ ಬೈ ಮುಖ್ಯನ. 33 33. 4ನೇ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ಉತ್ತಮತೆ ಒಂದು ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಕ್ಲಬ್ ಸನ್ಯಾಸಿ ಮಠ ವರ್ಸಸ್ ಜೈ ವೀರಮಾರುತಿ. ಲೋವರ್ ಫುಟ್ ಎಸೆಗೆ ಚೋಡು ಬಹಳಷ್ಟು ತುಂಬ ಹೊಡೆತ ಭರ್ಜರಿಯಾದಂಥ ಸಿಕ್ಸರ್ ದಾಖಲಾಗ್ತಾ ಇದೆ. ಯೋಗಿ ಕೊನೆ ಹಂತದಲ್ಲಿ ಓಟಗಳನ್ನು ಬಿಟ್ಕೊಡ್ತಾ ಇದ್ದೇನೆ ಹರಿಗೆ. ಮೂವತ್ತೊಂಬತ್ತು 39. ಮತ್ತೊಂದು ಬಿರುಸಿನ ಹೊಡೆತ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾರೆ ಹರಿ. ಈವರೆಗೆ ಬಹಳಷ್ಟು ಕಂಟ್ರೋಲ್ ಮಾಡಿದಂತ ಯೋಗಿ ಕೊನೆ ಹಂತದಲ್ಲಿ 2 ಎಸೆಗಳು 2 ಸಿಕ್ಸರ್ ನೀಡಿದ್ರು. ಮುಕ್ತ ಕಂಡಂತ ಓವರ್ಗಳ ಸಂಖ್ಯೆ 4. ದ ಕ್ಯಾಪ್ಟನ್ 1 ನಂಬರ್ 4 ಸ್ಕೋರ್ 45 45. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. ಒಂದು ಘನತೆಯ ಮತ ಬರ್ತಾ ಇದೆ ಜೈ ವೀರಮಾರುತಿ. ಈಗಾಗಲೇ ಉಡುಪಿ ಪರಿಸರ ಹಿರಿಯ ಆಟಗಾರ ಸಂಪತ್ ಬೈಲಕೆರೆ ಆಗಮಿಸಿದ್ರು. ಇಜಾನ್ ಸ್ಪೋರ್ಟ್ಸಿನ ಮ್ಯಾನೇಜರ್ ಸಾಗರ್ ವಿಶ್ವ ಕೂಡ ಈಗಾಗಲೇ ಆಗಮಿಸಿದ್ದಾನೆ. ಮತ್ತೆ ಅಂತಿಮ ಓವರ್ಗಾಗಿ ಹೊಸ ಎಸೆಗಾರ ಪರಿಚಯವನ್ನು ಕಂಡುಕೊಳ್ತಾ ಇದೆ ಅಂಕಣ. ಮತ್ತೆ ರಾಜ ಸಾಲಿಗ್ರಾಮ ಈ ಬಾರಿಯ ಕರ್ನಾಟಕದಿಂದ ISPLಗೆ ಸೆಲೆಕ್ಟ್ ಆದ 2 ಆಟಗಾರರು. ಓರ್ವ ಉತ್ತರ ಕನ್ನಡ ಮೂಲದವನು, ಮತ್ತೋರ್ವ ಉಡುಪಿ ಜಿಲ್ಲೆ ಆಟಗಾರ ರಾಜ ಸಾಲಿಗ್ರಾಮ. ಮೊದಲ ಚೆಂಡಿನ ಕ್ಲೀನ್ ಬೌಲ್ಡ್, ಜೀವಿತ್ ಹುದ್ದಾರಿ ನೆಲ ಕುಡ್ತಾ ಇದೆ. ರಾಜ ಅತ್ಯುತ್ತಮ ಎಸೆಗಾರಿಕೆ ನೀಡ್ತಾ ಇದ್ದಾನೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ವಿಕೇಶ್ ಜೈ ವೀರಮಾರುತಿ ಕಡೆಯಿಂದ. ಅಂಕಣ ಒಳಭಾಗದಲ್ಲಿ ವಿಕೇಶ್, ಅಂಕಣ ಹೊರಭಾಗದ ತಂಡದ ಮ್ಯಾನೇಜರ್ ಸುಕೇಶ್. ಮತ್ತೆ ರಾಜ ವಿಕೇಶ್ ಎಸೆತ ಚೆಂಡು ರನ್ಔಟ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ಅಲ್ಲಿನ ಕ್ಷೇತ್ರ ರಕ್ಷಕ ಕೂಡ ಅವಕಾಶ ಇತ್ತು, ಅವಕಾಶ ಮಿಸ್ ಆಗ್ತಾ ಇದೆ. ವಿಕೇಶ್ ಖಾತೆ ಆರಂಭ ತಡೆದ ಮೊತ್ತ 46 46. ದ ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಯಶಸ್ವಿ ಪಂದ್ಯಾಟ ಇಂದು ಆರಂಭಗೊಳ್ತಾ ಇದೆ.
ಎರಡನೆಯ ಪಂದ್ಯ ಸಾಗ್ತಾ ಇದೆ. ಮೊದಲ ಪಂದ್ಯ ಗುರು ಗಣೇಶ್ ನೇಜಾರು ಕೋಸ್ಟಲ್ ಲಯನ್ಸ್ ವಿರುದ್ಧ ಜಯವನ್ನು ದಾಖಲಿಸಿದರೆ ಈಗ ಎರಡನೇ ಪಂದ್ಯದಲ್ಲಿ ಜೈ ವೀರಮಾರುತಿ ವರ್ಸಸ್ ಫ್ಯಾನ್ಸ್ ಕ್ಲಬ್ ಸನ್ಯಾಸಿ ಮಠ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ರಾಜ ಹರಿಗೆ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತ ಮತ್ತೆ ಎಸೆತ. ಜಾನ್ಸನ್ ರಿಯಲ್ ಫೈಟರ್ಸ್ ಆ ಒಂದು ತಂಡದ ಎರಡು ಆಟಗಾರರು ಈಗ ಎದುರು ಬದಲಾಗ್ತಾ ಇದ್ದಾರೆ. ಜಾನ್ಸನ್ ರಾಜ, ರಿಯಲ್ ಫೈಟರ್ಸ್ ಇನ್ ಹರಿ. ಇದು ನಿಜವಾಗಿ ಕೂಡ ರಿಯಲ್ ಫೈಟ್ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಮತ್ತೆ ಬಲವಂತ ಮನವಿ ಮನೆಗೆ ಪುರಸ್ಕಾರ. LBW ಲೆಗ್ ಬಿಫೋರ್ ದಿ ವಿಕೆಟ್. ರಾಜ ಯಶಸ್ವಿ, ಹರಿ ವಾಪಸ್. ಈಗಾಗಲೇ ಒಂದು ರಿವ್ಯೂ ಕೂಡ ಅವ್ರದ್ದು ಫೇಲ್ ಆಗಿತ್ತು, ಆ ನಿಟ್ಟಿನಲ್ಲಿ ಅವರಿಗೆ ರಿವ್ಯೂ ಇಲ್ಲ. ಈಗ ವಾಪಸ್ ಆಗ್ತಾ ಇದ್ದಾರೆ ಜೈ ವೀರಮಾರುತಿ. ರಾಜ ಈ ಓವರ್ನಲ್ಲಿ 2ನೇ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ. 23 ವೈಯಕ್ತಿಕ ಮೊತ್ತದೊಂದಿಗೆ ಹರಿ ವಾಪಸ್ ಆಗ್ತಾ ಇದ್ದಾನೆ. ನಿಶಾನ್ ಹೊಸ ಆಟಗಾರ. 46 ಬಹಳ ಸುತ್ತಮುತ್ತ ಒಂದು ಎಸೆಗಾರಿಕೆವಾಗಿದೆ. ರಾಜ್ಯ ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. ಅಂತಿಮ 2 ಎಸೆಗಳು ಬಾಕಿ ಇದೆ. 5ನೇ ಬಾರಿಗೆ ಮತ್ತೆ ರಾಜ. ಸ್ಲೋವರ್ ಡೆಲಿವರಿ, ಶಾರ್ಟ್ ಆಗಿ ಬಿದ್ದ ಚೆಂಡು. ಬಹಳ ಸುತ್ತಮುತ್ತ ಪ್ರಯತ್ನ. ಫಾಜ್ಲು ಬಹಳಷ್ಟು ಪ್ರಯತ್ನ ಮಾಡಿದ್ರು, 4 ಓಟವನ್ನ ಉಳಿಸ್ಕೊಡ್ತಾ ಇದ್ದಾರೆ. 48 ಅಂತಿಮ ಬಾರಿಗೆ ಮತ್ತೆ ರಾಜ. ಈ ಬಾರಿ ಎಸೆದ ಚೆಂಡು ಲಾಂಗ್ ಆನ್ ಭಾಗ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಅಶ್ವತ್ಥ ಕ್ಷೇತ್ರ ರಕ್ಷಣೆ ಕೂಡ 2ನೇ ಓಟ ಕೂಡ ಪೂರೈಸ್ತಾ ಇದೆ. ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಟ್ ಓವರ್ ನಂಬರ್ 5 ಸ್ಕೋರ್ 50. 51 ಟಾರ್ಗೆಟ್. ಈ ಒಂದು ಪಂದ್ಯವನ್ನು ಗೆಲ್ಲಬೇಕಾದರೆ ಫ್ಯಾನ್ಸ್ ಕ್ಲಬ್ ಸನ್ಯಾಸಿ ಮಠ 51 ಓಟವನ್ನು ದಾಖಲಿಸಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇತ್ತು. ವೀಕ್ಷಣೆ ಕೂಡ ಬದಲಾವಣೆ. ಮುಂದಿನ ವೀಕ್ಷಣೆಗಾಗಿ ವಿನಯ್ ಉದ್ಯಾವರ. ಹಲೋ, ಡಾಲ್ವಿ ಮತ್ತು ಸ್ವಚ್ಛ ಮಾರ್ಷ ನಡೀತಾ ಇರುವಂಥ ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳುತ್ವದಲ್ಲಿ ಗುರು ಅವರ ಸಾರಥ್ಯ ನಡೀತಾ ಇರುವಂಥ ಈ ಒಂದು ಪ್ರತಿಷ್ಠಿತ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಉಡುಪಿ ಟ್ರೋಫಿ 2025ರ ಮೊದಲ ದಿನದ 2ನೇ ಪಂದ್ಯಾಟದಲ್ಲಿ ಇವಾಗ ಜೈ ವೀರಮಾರುತಿಯ ತಂಡ ಒಂದು ಅತ್ಯುತ್ತಮ ಟೋಟಲ್ ಅನ್ನು ದಾಖಲಿಸ್ತಾರೆ. 50 ಓಟವನ್ನು ದಾಖಲಿಸುವ ಮುಖೇನವಾಗಿ 51 ಓಟದ ಟಾರ್ಗೆಟ್ ಅನ್ನು ಬಿಡ್ಕೊಡ್ತಾ ಇದೆ. ಫ್ರೆಂಡ್ಸ್ ಸನ್ಯಾಸಿ ಮಠ ಅವರನ್ನು ಎದುರಿಸ್ತಾ ಇರುವಂಥ ತಂಡ ಕೂಡ. ಹದಿನಾರು ತಂಡಗಳು ಲೀಗ್ ಕಮ್ ನಾಕ್ಔಟ್ ರೂಪದಲ್ಲಿ ಆಡ್ತಾ ಇರುವಂಥ ಒಂದು ಪಂದ್ಯಕೂಟ ಇದಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಬಹಳಷ್ಟು ಮಂದಿ ಖ್ಯಾತನಾಮ ಕ್ರಿಕೆಟಿಗರೆಲ್ಲ ಈ 3 ದಿನಗಳ ಕಾಲದ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ವಿಜಯ್ ತಂಡಕ್ಕೆ 1.5 ಲಕ್ಷ ರೂಪಾಯಿಗಳ ಕ್ಯಾಚ್ ಜೊತೆ ಆಕರ್ಷಕವಾಗಿರುವಂತಹ ಟ್ರೋಫಿಯನ್ನು ನೀಡಲಾಗುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 77,777 ರೂಪಾಯಿಗಳ ಜೊತೆ ಆಕರ್ಷಕವಾಗಿರುವಂತಹ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ ಉಡುಪಿ ಟ್ರೋಫಿಯ ಪರವಾಗಿ.
ರನ್ನರ್ಸ್ ಅಪ್ ತಂಡಕ್ಕೆ 70,000 ಬಳಕೆ ಆಶೆಯನ್ನು ಕೊಡಲಾಗ್ತಾ ಇದೆ ಟ್ರೋಫಿ ಸಮೇತವಾಗಿ. ರಾಜ ಸಾಲಿಗ್ರಾಮ ಮತ್ತು ಆಸ್ತಿಕ್ ಮೊದಲ ಹಂತದ ದಾಂಡಿಗರು ಅಂಗಳ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ 5 ಓವರ್ಗಳ ಪಂದ್ಯಾಟಗಳಿರುತ್ತೆ. ಇತ್ತೀಚಿನ ದಿನಗಳ ನೇಜಾರ್ನ ಮೈದಾನ ಸತತವಾಗಿ ಟೂರ್ನಮೆಂಟ್ಗಳನ್ನು ಕಂಡುಕೊಳ್ತಾ ಇದೆ. ಮೊಬೈಲ್ ಅವರ ಒಂದು ಹೊನ್ನೂರು ಬಳಕಿನ ಪಂದ್ಯಾಟ ನಡೆದಿತ್ತು. ಕ್ರೀಡಾಋತನ ಮುಂದಿನ ಹಂತದಲ್ಲಿ ಬ್ಲೂ ಬರ್ಡ್ ನೇಜಾರುವಿನ ತಂಡ ಕೂಡ 40 ವಯೋಮಾನದವರ ಲೆಜೆಂಡ್ಸ್ ಕಪ್ ಅನ್ನು ಈ ಮೈದಾನದಲ್ಲಿ ಸಂಯೋಜನೆ ಮಾಡ್ತಾ ಇದೆ. ಅದಕ್ಕಿಂತ ಮೊದಲಾಗಿ ಈ ಒಂದು ಟೂರ್ನಮೆಂಟ್ ಉಡುಪಿ ಟ್ರೋಫಿಗಾಗಿ 16 ತಂಡಗಳ ನಡುವಣ ನಡೀತಾ ಇದೆ. ಕಾಂಗ್ರೆಸ್ ಮುಖಂಡರು ಯುವ ಉದ್ಯಮಿಗಳಾಗಿರುವಂತಹ ಪ್ರಸಾದ್ ರಾಜ್ ಕಾಂಚನ್ ಅವರ ಸಂಪೂರ್ಣ ಸಹಕಾರದ ಜೊತೆಗಾಗಿ ಸ್ವಚ್ಛಂ ಮತ್ತು ಡಾಲ್ಮಿ ಅವರ ಸಂಯೋಜನೆಯಲ್ಲಿ ಗುರು ಅವರ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಈ ಕ್ರಿಕೆಟ್ ಫೆಸ್ಟಿವಲ್ ಇವತ್ತು ಆರಂಭಗೊಳ್ತಾ ಇದೆ. ಮೊದಲ ದಿನ 2ನೇ ಪಂದ್ಯಾಟವನ್ನು ಕಾಣ್ತಾ ಇದ್ದಾರೆ. ಕ್ರಿಕ್ಸೆ ಮುಖೇನವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನಲ್ಲಿ ಸ್ವಸ್ತಿಕ್ ನಾಗರಾಜ್ ಎಸ್ಗಾರಿಗಮಾಗದಲ್ಲಿ ಅಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಅನ್ನೋದ ಕೂಡ ಕೇಳ್ತಾ ಇದ್ದೇವೆ. ಆಡುವ ತಂಡಗಳು ಇದಾದ ಬಳಿಕ ಮತ್ತೆ 9 ಪಂದ್ಯಗಳು ಬಾಕಿ ಇದೆ ಇವತ್ತು. ಸರಿ, ಪಂದ್ಯಾಟ ಆರಂಭಗೊಳ್ತಾ ಇದೆ. 30ಕ್ಕೆ 51 ಓಟದ ಅವಶ್ಯಕತೆ. ರಾಜ ಸಾಲಿಗ್ರಾಮ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ ಜೈ ವೀರಮಾರುತಿಯ ತಂಡ ಅವರನ್ನು ಎದುರಿಸ್ತಾ ಇದೆ. ಸ್ವಸ್ತಿಕ್ ರಾಜಗಸನ ಚೆಂಡ ಬಹಳ ಸಮರ್ಥ ಲಾಫ್ಟ್ ಹ್ಯಾಂಡ್ ಶಾಟ್ ಲಾಂಗ್ ಆಫ್ ಭಾಗದಲ್ಲಿ 1 ಓಟ, 2ನೇ ಓಟವನ್ನು ಕೂಡ ರಾಜ ಪೂರೈಕೆ ಮಾಡಿಕೊಂಡ್ರು. ಸಲ್ಮಡೆ ಫುಲ್ ಟಾಸ್ ಆಗಿ ಬಿದ್ರು ಕೂಡ ಲೆಫ್ಟ್ ಅನ್ನ ಮಾಡಿದ್ರು ರಾಜ. ಲಾಂಗ್ ಆಫ್ ಭಾಗದಲ್ಲಿ 2 ಓಟಗಳ ಸೇರ್ಪಡೆಯೂ ಕೂಡ. ಸನ್ಯಾಸಿ ಮಠ ಖಾತೆ ಆರಂಭಗೊಳ್ತಾ ಇದೆ. 2 ಫಾರ್ ವಿದೌಟ್ ಲಾಸ್. ಮತ್ತೆ ಸ್ವಸ್ತಿಕ್ 2ನೇ ಬಾರಿ ರಾಜಗಸದ ಚೆಂಡು ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಚೆಂಡು ಸಿಮರ್ಕೆ ಭಾಗವನ್ನು ಕಾಣ್ತಾ ಇದೆ. ರಾಜ ಸಾಲಿಗ್ರಾಮ ಮುಖ್ಯವಾಗಿ ಮೊದಲ ಬೌಂಡ್ರಿಯ ಸೇರ್ಪಡೆಯೂ ಕೂಡ. ಸ್ವಸ್ತಿಕ್ ಸ್ವಸ್ತಿಕ್ ಈ ಒಂದು ಎಸೆವನ್ನು ಸ್ವಲ್ಪ ಮಾಡಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಎಸೆದ್ರು. ರಾಜ ಲಾಂಗ್ ಆಫ್ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಬೌಂಡ್ರಿಯನ್ನು ಕೂಡ ದಾಖಲಿಸಿದ್ರು. ತಳ ಮತ್ತು 6 ಓಟವನ್ನು ತಲುಪ್ತಾ ಇದೆ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್. ಮತ್ತೆ ಸ್ವಸ್ತಿಕ್ ರಾಜಗೆಸಂತ ಒಂದು ಎಸೆತ ಲಕ್ಷ ಭಾಗದಲ್ಲಿ ಬೀಳ್ತಾ ಇದೆ. ಲೆಗ್ ಬೈ ಮುಖೇನ ಒಂದು ಹೊಡೆದ ಸೇರ್ಪಡೆ. ತಳ ಮೊತ್ತ 7. ಓವರ್ ಅಂದರೆ ಸರಾಸರಿ 8.5 ಬಹುಶಃ 9ರ ಸಮೀಪ. 9.5 ರನ್ ರೇಟ್ ಅನ್ನು ಉಳಿಸಬೇಕಾದಂತ ಅನಿವಾರ್ಯತೆಯನ್ನು ಕಾಣ್ತಾ ಇದೆ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್. ಬಹಳ ದೊಡ್ಡ ಮಟ್ಟದಲ್ಲೊಂದು ಅತ್ಯುತ್ತಮ ಸಂಯೋಜನೆಯಾಗಿ ಪಂದ್ಯಕೂಟವನ್ನು ನಡೆಸ್ತಾ ಇದೆ ಸ್ವಚ್ಛಂ. ತಳ ಮೊತ್ತ 7. ಮತ್ತೆ ಸ್ವಸ್ತಿಕ್ ಬಾರಿ ಎಸ್ಗಾರಿಕೆ ಭಾಗದಲ್ಲಿ 4ನೇ ಚೆಂಡಿಗಾಗಿ ಮೊದಲ ಓವರ್ನಲ್ಲಿ ಬೋಟ್ಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಎಸೆತ. ಅನುಭವಿ ಆಲ್ರೌಂಡರ್ ಕೂಡ ಸ್ವಸ್ತಿಕ್ ನಾಗರಾಜ ಇತ್ತೀಚಿನ ದಿನಗಳ ಪ್ರಚಂಡ ಫಾರ್ಮ್ ಅನ್ನು ತೋರ್ಪಡಿಸ್ತಾ ಇರುವಂತ ಮತ್ತೂರು ಬೆಂಗಳೂರಿನ ಪ್ರಮುಖ ಆಟಗಾರ ಸ್ವಸ್ತಿಕ್ ಜೈ ವೀರಮಾರುತಿಯ ಪರವಾಗಿ ಆಡ್ತಾ ಇದ್ದಾರೆ. 5ನೇ ಬಾರಿ ಎಸೆದ ಚೆಂಡು ಮತ್ತೊಂದು ಯಾರ್ಕರ್ ರನ್ ಡೆಲಿವರಿ ಆದಲ್ಲಿ LBW ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಮತ್ತೆ ಥರ್ಡ್ ಅಂಪೈರ್ಗೆ ಮನವಿಯನ್ನು ಮಾಡಿದ್ರು.
ಕ್ಲೋಸ್ ಒಂದು LBW ಅಪೀಲ್ ಇದೆ. ಥರ್ಡ್ ಅಂಪೈರ್ ಔಟ್. ಹೋದರೆ ಆಘಾತವನ್ನ ಕಂಡಂತ ಆಸಿಕ್ ಈ ಬಾರಿ ವಾಪಸ್ ಸಾಥಿಯನ್ನ ಕಂಡುಕೊಂಡ್ರು. ಸನ್ಯಾಸಿ ಮಠ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 7 for 1. ಸ್ವಸ್ತಿಕ್ ಇವರ 5ನೇ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು. ಇನ್ನು ಕೂಡ 44 ಓಟದ ಅವಶ್ಯಕತೆ. ಅಕ್ಷಯ ಅಂಗಡ ಒಳಭಾಗದಲ್ಲಿ ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ. ಐವತ್ತ ಓಟವನ್ನು ಚೇಸ್ ಮಾಡಬೇಕಾಗಿರುವಂತಹ ಒಂದು ತಂಡ. ಈಗಾಗಲೇ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಉದ್ಯಮಿಗಳು ಪ್ರೋತ್ಸಾಹಕರಾಗಿರುವಂತಹ ಪ್ರಸಾದರಾಜ್ ಕಾಂಚನ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತಹ ದಿನಕರ್ ಹೇರೂರು ಕೂಡ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸ್ವಚ್ಛಮ್ಮ ಉಡುಪಿ ರಾಜ್ಯಮಟ್ಟ ಪಂದ್ಯಾಟಕ್ಕಾಗಿ. ಈ ತನ್ಮಧ್ಯೆ ಅಕ್ಷಯ್ಗೆ ಸಂದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಓವರ್ ಮುಕ್ತಾಯ. ಮೊದಲ ಓವರ್ನಲ್ಲಿ ಕೇವಲ 7 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್. ಕೊನೆ 4 ಓವರ್ಗಳಲ್ಲಿ 44 ಓಟಗಳನ್ನು ದಾಖಲಿಸಬೇಕಾಗಿದೆ. ಒಂದೆಡೆ ರಾಜ, ಮತ್ತೊಂದೆಡೆ ಅಕ್ಷಯ್ ಆಡ್ತಾ ಇದ್ದಾರೆ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ಬಿನ ಪರವಾಗಿ. ಪಂದ್ಯಾಟ ಬೇಗ ಮುಂದುವರಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ಇದಾದ ಬಳಿಕ ಮತ್ತೆ 9 ಪಂದ್ಯಗಳು ಇವತ್ತು ಬಾಕಿ ಇದೆ. 24ಕ್ಕೆ 44 ಓಟಗಳ ಅವಶ್ಯಕತೆ. ಈ ಕ್ರೀಡಾ ಋತುವಿನ ಇತ್ತೀಚೆಗೆ ಒಂದು ಅತ್ಯುತ್ತಮ ಪಂದ್ಯಕೂಟ ಮಲ್ಪೆಯಲ್ಲಿ ಕಲ್ಮಾಡಿ ಟ್ರೋಫಿಗಾಗಿ ಗಾರ್ಡನ್ ಫ್ರೆಂಡ್ಸ್ ಮತ್ತು ಪಿಂಕ್ ಪ್ಯಾಂಥರ್ಸ್ ಮಲ್ಪೆ ತಂಡಗಳು ಪುರುಷ ಮತ್ತು ಮಹಿಳೆಯರ ಹಗಲು ರಾತ್ರಿ ಪಂದ್ಯಾಟವನ್ನು ಸಂಯೋಜನೆ ಮಾಡಿದ ಬಳಿಕ ಈ ಪರಿಸರದಲ್ಲಿ ನಡೀತಾ ಇರುವಂತಹ ಮತ್ತೊಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಇದಾಗ್ತಾ ಇದೆ. ಡಾಲ್ಮಿ ಸ್ವಚ್ಛಂ ಆಶಯದಲ್ಲಿ ಪ್ರಸಾದರಾಜ್ ಕಾಂಚನ್ ಅವರ ಸಂಪೂರ್ಣ ಸಹಕಾರದ ಜೊತೆ ಈ 3 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ ಈ ಮೈದಾನವನ್ನು ಕಂಡುಕೊಳ್ತಾ ಇದೆ ಗುರು ಅವರ ಸಾರಥ್ಯದಲ್ಲಿ. ಶರಣ್ ಬಂಧು ರಸಗಾರಿಕೆ ಭಾಗದಲ್ಲಿ 5 ಓವರ್ಗಳ ಪಂದ್ಯಗಳು. ಇದಾದ ಬಳಿಕ ಏಪ್ರಿಲ್ 25ರಿಂದ 27 ಬಳಪುವಿನಲ್ಲಿ ಪ್ರಜ್ವಲ್ ಡಿ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ 2 ಲಕ್ಷ ರೂಪಾಯಿಗಳ ಮತ್ತೊಂದು ಕರ್ನಾಟಕ ರಾಜ್ಯಮಟ್ಟ ಪಂದ್ಯಾಟವನ್ನು ನಡೆಸ್ತಾ ಇದೆ ಕಾಪು ಫ್ರೆಂಡ್ಸ್ ಕ್ರಿಕೆಟರ್ಸ್. ಶರಣ್ 2ನೇ ಓವರ್ ಮೊದಲ ಚೆಂಡು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸಮರ್ಥ್ಯ ಎಸೆತ ಶರಣ್ ಮುಖೇನ ದಾಖಲಾಗ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಕೂಡ ಬರ್ತಾ ಇಲ್ಲ. ನೈಜಾರೂನ ಮೈದಾನದಲ್ಲಿ ಬಹಳಷ್ಟು ಪಂದ್ಯಕೂಟಗಳು ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇದೆ. ಆ ಸಾಲಿಗೆ ಇದು ಕೂಡ ಒಂದು ಸೇರ್ಪಡೆ. ಉಡುಪಿ ಟ್ರೋಫಿ 2025 2ನೇ ಬಾರಿ ಶರಣ್ ಎಸೆದ ಚೆಂಡು. ರಾಜ ಕ್ರಾಸ್ ಲೈನ್ ಆಗಿರುವಂತಹ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ಅನಾವಶ್ಯಕ ಮಿಸ್ಫೀಲ್ಡ್ ಬೌಂಡ್ರಿ. ರಾಜ ಸಾಲಿಗ್ರಾಮಗೆ ಇದು ಅದೃಷ್ಟದ ಬೌಂಡರಿ ಕೂಡ ಆಗ್ತಾ ಇದೆ. ಮಿಸ್ಫೀಲ್ಡ್ ಅನ್ನು ಮಾಡಿದಂತ ಕ್ಷೇತ್ರ ರಕ್ಷಕ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಣ ಮೊತ್ತ 11 ಓಟಗಳು. 11 for 1 ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ 51 ಓಟಗಳನ್ನು ಪೇರಿಸಬೇಕಾಗ್ತಾ ಇದೆ. ಮೊದಲ ಸುತ್ತಿನ ಪಂದ್ಯಾಟಗಳು ಆಡ್ತಾ ಇದ್ದಾರೆ 2 ತಂಡಗಳು. ಮತ್ತೆ ಶರಣ್ 3ನೇ ಬಾರಿ ರಾಜಗೆ ಸಂದ ಚೆಂಡು ಡೀಪ್ ಲೆಗ್ ಭಾಗದಲ್ಲಿ ಮತ್ತೆ ಭರ್ಜರಿ ಸಿಕ್ಸರ್ ದಾಖಲಿಸಿದ ರಾಜ ಸಾಲಿಗ್ರಾಮ.
ಬಹಳ ಸುತ್ತಮರಿದ ಹೊಡೆತ ರಾಜ ಮುಖೇನವಾಗಿ ದಾಖಲಾಗ್ತಾ ಇದೆ. ಫುಲ್ ಟಾಸ್ ಚೆಂಡನ್ನ ಡಿಫೈನ್ ಭಾಗದಲ್ಲಿ ಫುಲ್ ಮಾಡೋದ್ರ ಮುಖೇನ ಈ ಪಂದ್ಯದ ಮೊದಲ ಸಿಕ್ಸರ್ ಕೂಡ ಸನ್ಯಾಸಿ ಮಾಡೋ ಖಾತೆಗೆ ಬರ್ತಾ ಇದೆ ರಾಜ. ಇವಾಗಲೇ 2 ಬೌಂಡ್ರಿ ಮತ್ತೊಂದು ಸಿಕ್ಸರ್ ಮುಖೇನವಾಗಿ ಆಡ್ತಾ ಇದ್ದಾರೆ. ತಣ ಮೊತ್ತ 17 for 1. ಸನ್ಯಾಸಿ ಮಠ ಆಡ್ತಾ ಇದೆ. ಮತ್ತೆ ಶರಣ್ 4ನೇ ಬಾರಿ ರಾಜಗಸದ ಚೆಂಡು. ಈ ಬಾರಿ ಕೂಡ ದೀಪಾಕ್ಷ ಗೌರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ. 1 ಓಟ 2ನೇ ಓವರ್ ಸೇರ್ಪಡೆಯೂ ಕೂಡ ಜೀವಿತ ಆಳ್ವಿಕೆಯನ್ನು ಮಾಡಿಕೊಂಡ್ರು. ತಣ ಮೊತ್ತ 19 ಓಟಗಳು. ರಾಜ ಬಿರುಸಿನ ಆಟವನ್ನು ಆಡ್ತಾ ಇದ್ದಾನೆ. ಈ ಹಂತದಲ್ಲಿ 51 ಓಟವನ್ನು ಚೇಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ನೇಜಾರಿನಲ್ಲಿ ಉಡುಪಿ ಟ್ರೋಫಿಗಾಗಿ ಮತ್ತೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ರಾಜ ಲಾಂಗ್ ಆನ್ ಭಾಗದ ಒಂದು ಹೊಡೆತವನ್ನು ದಾಖಲಿಸಿದ್ರು. ತಂಡದ ಮೊತ್ತ 20 ಓಟಗಳು. 19 ಎಸೆತ 31 ಓಟದ ಅವಶ್ಯಕತೆ. ಬಹಳ ಸುತ್ತಮುತ್ತ ಪ್ರತಿ ಹೋರಾಟ ಮಾಡುವಂತ ಸನ್ಯಾಸಿ ಮಠ ನೈಜಾರೂನ ಮೈದಾನದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಮತ್ತೆ ಶರಣ್ ಅಕ್ಷಯ್ಗೆ ಸಂದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ 1 ಓಟದ ಸೇರ್ಪಡೆ. ಸ್ಕೋರ್ 21. ಮೊದಲ 2 ಓವರ್ಗಳೆಲ್ಲ 21 ಓಟವನ್ನು ಪೇರಿಸಿರುವಂತಹ ಒಂದು ತಂಡ. ಇವಾಗ 30 ಓಟದ ಅವಶ್ಯಕತೆ. 3 ಓವರ್ಗಳು ಬಾಕಿ ಇದೆ. ಬಹಳ ಸಮಾಲೋಚನೆ ನಡೀತಾ ಇದೆ. ಜೈ ವೀರಮಾರುತಿ ಅನುಭವಿ ಆಟಗಾರರಿದ್ರು ಕೂಡ ಮೊದಲ 2 ಓವರ್ಗಳಲ್ಲಿ ಓಟ್ಗಳು ಬಿಟ್ಟು ಹೋಗ್ತಾ ಇದೆ. ಅತಿ ಶೀಘ್ರ ಪಂದ್ಯಾಟದ ಮುಂದುವರಿಕೆ ಕೂಡ ಮಾಡ್ಕೋಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟವನ್ನು ಆಡ್ತಾರೆ ಕೋಸ್ಟಲ್ ಲಯನ್ಸ್ ವರ್ಸಸ್ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್. ಈ 2 ತಂಡಗಳ ಮುಂದಿನ ಪಂದ್ಯಾಟ ಇರುತ್ತೆ, ಗಮನಿಸಿ. ಕೋಸ್ಟಲ್ ಲಯನ್ಸ್ ರೆಡಿ ಇರಬೇಕು ಅನ್ನೋದಾಗಿ ಕೂಡ ನಿಮ್ಮನ್ನ ಕೇಳ್ತಾ ಇದ್ದೇವೆ. 3ನೇ ಓವರ್ಗೆ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಹರಿ ಎಸ್ಗಾರಿಕೆ ಮಗವನ್ನ ಕಂಡುಕೊಳ್ತಾ ಇದ್ದಾನೆ. ರಾಜ ಒಂದೆಡೆ ಇರುವಷ್ಟು ಕಾಲ ಬಹುಶಃ ಈ ಪಂದ್ಯಾಟದ ಫಲಿತಾಂಶವನ್ನು ಖಚಿತವಾಗಿ ಹೇಳೋದು ಕಷ್ಟ ಸಾಧ್ಯ ಆಗುತ್ತೆ. ಇವಾಗಲೇ ಒಂದು ರೀತಿಯಲ್ಲಿ ಅಂಗಣಕ್ಕೆ ಹೊಂದಿಕೊಂಡು ಆಡ್ತಾ ಇರುವಂತಹ ರಾಜ ಬಹಳ ಜವಾಬ್ದಾರಿಯುತ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಕ್ಲಬ್ ಸನ್ಯಾಸಿ ಮಠದ ಪರವಾಗಿ. ಆ ನಿಟ್ಟಲ್ಲಿ ಹರಿ ಬರ್ತಾ ಇದ್ದಾನೆ ಜೈ ವೀರಮಾರುತಿಯ ಪರವಾಗಿ. 18ಕ್ಕೆ 31 ಓಟದ ಅವಶ್ಯಕತೆ. ಮೊದಲ ಚೆಂಡು ಔಟ್ ಜಾಗದ ಔಟ್. ಆದಿತ್ಯ ಫಾಸ್ಟ್ ಸ್ಲಿಪ್ ಭಾಗದಲ್ಲಿ ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. 3ನೇ ಓವರ್ ಮೊದಲ ಚೆಂಡಿನಲ್ಲಿ ಹರಿ ವಿಕೆಟ್ ಅನ್ನು ಪಡ್ಕೊಂಡ್ರು. 20 ಫಾರ್ ಲಾಸ್ ಆಫ್ 2. ಪ್ರಸನ್ನ ಸೇರ್ಪಡೆ. 17 balls 30-1. ನೇಜಾರೂರಿನ ಮೈದಾನದಲ್ಲಿ ಶ್ರೀ ಗುರು ಯುವಕ ಮಂಡಲ ಕಳೆದ ವರ್ಷ 2 ಲಕ್ಷ ರೂಪಾಯಿಗಳ ಒಂದು ಪಂದ್ಯಕೂಟವನ್ನು ಬಹಳಷ್ಟು ವೈಭವಪೇತವಾಗಿ ನಡೆಸಿತ್ತು. ಇನ್ನು ಮುಂದಿನ ಹಂತದಲ್ಲಿ ಬ್ಲೂ ಬರ್ಡ್ ನೇಜಾರೂರಿನ ತಂಡ ಕೂಡ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದೆ ಲೆಜೆಂಡ್ಸ್ ಕ್ರಿಕೆಟ್ ರೂಪದಲ್ಲಿ. ಮತ್ತೆ ಹರಿ ಎಸ್ಗಾರಿಕೆ ಭಾಗದಲ್ಲಿ 2ನೇ ಬಾರಿ ಸ್ಲೋವರ್ ಆಗಿ ಚೆಂಡು ತಾಳ್ಮೆಲ್ ಔಟ್. ಕ್ಲೀನ್ ಬಾಲ್. ಆರ್ ಸ್ವಿಂಗಿಂಗ್ ಡೆಲಿವರಿಯನ್ನು ಎಸೆದ ಹರಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಮತ್ತೆ ಜೈ ವೀರಮಾರುತಿ ಹಂತದ ಮೇಲುಗೈನ ಪಡ್ಕೊಳ್ತಾ ಇದೆ. ಪ್ರಸನ್ನ ವಾಪಸ್. ಹರಿ ಅವರ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ 2,000 ರೂಪಾಯಿಗಳ ಒಂದು ಕೊಡುಗೆ ಇದೆ ಅನಿಲ್ ಬ್ಯಾಂಗ್ಳೂರ್ ಮುಖೇನ.
ಅಂಗಡ ಒಳಭಾಗದ ಹೊಸ ದಾಂಡಿಗನ ಸೇರ್ಪಡೆ ರಿಫಾಸ್ ಬರ್ತಾ ಇದ್ದಾನೆ. ಒಂದು ಹಂತದಲ್ಲಿ 20ಕ್ಕೆ 1, ಇವಾಗ 20ಕ್ಕೆ 3. ಮೂರನೇ ಓವರ್ನ ಮೊದಲ 2 ಚೆಂಡುಗಳಲ್ಲಿ ಬಹುಶಃ ಹರಿಯ 2 ಉರುಳಿಸಿದಂತ 2 ವಿಕೆಟ್ಗಳು. ಇವಾಗ ಪಂದ್ಯಾಟವನ್ನು ಮತ್ತೆ ಜೈ ಮಾರುತಿ ಅಂತ ತರ್ತಾ ಇದೆ. ಜೈ ವೀರ ಮಾರುತಿ. ಆದ್ರೆ ಮೂರನೇ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ಭಾಗ ರಿಫಾಸ್ ಮುಖೇನವಾಗಿ ತನ್ನ ಮೊತ್ತ ಕೂಡ 21ಕ್ಕೆ 3. 22-2 22ಕ್ಕೆ 3. 4ನೇ ಬಾರಿ ಮತ್ತೆ ಹರಿಯ ಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು. ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ ಮತ್ತೆ ಹರಿ. ಏತನ್ಮಧ್ಯೆ ರಾಜಗೆ ಸಂದ ಚೆಂಡು ನಂಬಲ ಸಾಧ್ಯ ರೀತಿಯಾದ ಕ್ಯಾಚ್ ಅನ್ನ ಫಸ್ಟ್ ಸ್ಲಿಪ್ ಶರಣ್ ಪಡ್ಕೊಂಡ್ರು. ಬಹುಶಃ ಇದೇ ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್. ರಾಜ ಸಾಲಿಗ್ರಾಮ ಆಟ ಮುಕ್ತಾಯ. ತೀರಾ ಒಂದು ಶಾರ್ಟ್ ಆಗಿ ಬಿದ್ದಂತ ಚೆಂಡನ್ನ ರಾಜ ರಿವರ್ಸ್ ಮಾಡಿದ್ರು ಕೂಡ ಅದು ಫಸ್ಟ್ ಸ್ಲಿಪ್ ನಾಗಲೇ ಶರಣ್ ಅವರೊಂದು ಅತ್ಯುತ್ತಮ ಕ್ಯಾಚ್ಗೆ ಅವರು ಬಲಿಯಾದ್ರು. ಈ ರೀತಿಯಾಗಿ ಬಹುಶಃ ಇವಾಗ ಜೈ ವೀರ ಮಾರುತಿಯ ತಂಡ ಮುಂದಡಿಯನ್ನ ಇಡ್ತಾ ಇದೆ. 3 ವಿಕೆಟ್ಸ್ಗಳನ್ನು ಉರುಳಿಸ ಹರಿ ಮೇಲುಗೈಯನ್ನು ಒದಗಿಸ್ತಾ ಇದ್ದಾನೆ. ಜೈ ವೀರ ಮಾರುತಿ ಬಹುಶಃ ರಾಜನನ್ನೇ ಟಾರ್ಗೆಟ್ ಮಾಡಿ ಆಡಿತ್ತು. ಆ ವಿಕೆಟ್ ಅನ್ನು ಉರುಳಿಸಿದ ಹರಿ ವಸ್ತುಶಃ ಇವಾಗ ಮತ್ತೊಮ್ಮೆ ಸನ್ಯಾಸಿ ಮಠವನ್ನು ಒತ್ತಡಕ್ಕೆ ತರ್ತಾ ಇದ್ದಾರೆ. ನಾಲ್ಕು ಚೆಂಡುಗಳಲ್ಲಿ 3 ಹೋದರಿಯನ್ನು ಉರುಳಿಸ ಹರಿ ಮತ್ತೆ ಸ್ಕಾರಿಕ ಭಾಗದಲ್ಲಿ 5ನೇ ಬಾರಿ ಹರ್ಷ ಹೊಸದಾಂಡಿಗನ ಸೇರ್ಪಡೆಯೂ ಕೂಡ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಇಲ್ಲಿ ಮಾತ್ರ ತಾನೇ ತಪ್ಪುಗಳನ್ನು ಮಾಡ್ತಾ ಒತ್ತಡಕ್ಕೆ ಸಿಲುಕ್ತಾ ಇದೆ ಸನ್ಯಾಸಿ ಮಠ. ಹರ್ಷ ಈ ಬಾರಿ ಬಹಳ ಸುತ್ತಮುತ್ತ ಕ್ರಾಸ್ ಲೈನ್ ಶಾಟ್ ಮೆಡಿಗಳ ಭಾಗದಲ್ಲಿ 1 ಓಟದ ಸೇರ್ಪಡೆ. 2ನೇ ಓಟ ಕ್ಲಿಯರ್ ಮಾಡೋ ಅವಕಾಶ ಇತ್ತು. ಇತರ ಮಧ್ಯೆ 1 ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. ತನ್ನ ಮೊತ್ತ 23ಕ್ಕೆ 4. ಮತ್ತೆ ಹರಿ ರಿಫಾಸ್ಗೆ ಸಂದ ಚೆಂಡು ಲೋ ಫುಲ್ ಟಾಸ್ ಆಗಿ ಬಿದ್ದಿತ್ತು. ಇತರ ಮಧ್ಯೆ ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೆ ಐಫಲ್ ತನ್ಮೂಲಕವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಬೌಂಡ್ರಿ ರಿಫಾಸ್ ಮುಖೇನವಾಗಿ. ಓವರ್ ಮುಕ್ತಾಯ. ಇವಾಗಲೇ ತಡ ಮೊತ್ತ 27. ಇನ್ನು ಜಯಕ್ಕಾಗಿ 24 ಕೋಟಿನ ಅವಶ್ಯಕತೆ ಇದೆ. ಇದೊಂದು ಪ್ರಕಟಣೆ. ಬ್ಲೂ ಬರ್ಡ್ ಕ್ರಿಕೆಟರ್ಸ್ ಇದರ 25ನೇ ವರ್ಷಾಚರಣೆ ಅಂಗವಾಗಿ ಲೆಜೆಂಡ್ಸ್ ಕಪ್ ಅನ್ನ ಸಂಯೋಜನೆ ಮಾಡಲಾಗಿದೆ. ಲೆಜೆಂಡ್ಸ್ ಆರ್ ಬ್ಯಾಕ್ ಅನ್ನುವಂಥ ರೂಪದಲ್ಲಿ ಲೆಜೆಂಡ್ಸ್ ಟ್ರೋಫಿ 2025 18 ಮತ್ತು 19 ಏಪ್ರಿಲ್ ಇದೇ ಮೈದಾನದಲ್ಲಿ ನಡೆಯಲಿಕ್ಕಿದೆ. ನಲವತ್ತೈದು ವರ್ಷ ಮೇಲ್ಪಟ್ಟ ಆಟಗಾರರ ಆಹ್ವಾನಿತ 8 ತಂಡಗಳು ಲೀಗ್ ಕಪ್ ನಾಕ್ಔಟ್ ರೂಪದಲ್ಲಿ ಆಡ್ತಾರೆ. ಇದರ ವಿಜಯಿ ತಂಡಕ್ಕೆ 1 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 50,000 ರೂಪಾಯಿಗಳು ಮತ್ತು ಟ್ರೋಫಿ. ಇದು ಗಮನಿಸಿ, ಮೊದಲ ದಿನ 8 ಲೆಜೆಂಡ್ಸ್ ತಂಡಗಳು, ಅದಾದ ಬಳಿಕ ಮಲ್ಪೆ ವಲಯದ 8 ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡುತ್ತೆ. ಇದನ್ನ ಬ್ಲೂ ಬರ್ಡ್ ಕ್ರಿಕೆಟರ್ಸ್ ನೇಜಾರು ಏಪ್ರಿಲ್ ತಿಂಗಳಲ್ಲಿ ನಡೆಸ್ತಾ ಇದ್ದಾರೆ. ಈ ತನ್ಮಧ್ಯೆ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ವೋಟ್ಗಳ ಅವಕಾಶಗಳು ಬರ್ತಾ ಇಲ್ಲ. 11ಕ್ಕೆ 24 ಓಟದ ಅವಶ್ಯಕತೆ.
ಒಂದು ಹಂತದಲ್ಲಿ ರಾಜ ಇರುವಷ್ಟು ಕಾಲ ಸನ್ಯಾಸಿ ಮಠ ಮುಂದಡಿಯನ್ನ ಇಟ್ಟಿತ್ತು, ಭರವಸೆಯನ್ನ ಇಟ್ಕೊಂಡು ಆಡಿತ್ತು. ಆದ್ರೆ ರಾಜ ಅವರ ಒಂದು ಪತನ ಇಡೀ ಪಂದ್ಯದ ಗತಿಯನ್ನೇ ಬದಲಿಸ್ತಾ ಇದೆ. ಮತ್ತೆ ಸ್ವಸಿಕ್ ಎರಡನೇ ಬಾರಿ ಹರ್ಷಗೆ ಸದ ಚೆಂಡು ಸಿಲ್ಲಿಮಿಡ ಭಾಗದಲ್ಲಿ ಸುಲಭ ಕ್ಯಾಚ್ ಮೂಲಕವಾಗಿ ಹರ್ಷೌಟ್. ಸನ್ಯಾಸಿ ಮಠ 27ಕ್ಕೆ 5. ಮತ್ತೊಂದು ಹೋದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ಯೋಗಿ ಹೊಸ ದಾಂಡಿಗನ ಸೇರ್ಪಡೆ. ಅಪರೂಪಕ್ಕೊಮ್ಮೆ ಬೌಲಿಂಗ್ ಮಾಡಿದ್ರು ಕೂಡ ಹರಿ ಈ ಪಂದ್ಯದಲ್ಲಿ ಒಂದು ಯಶಸ್ಸನ್ನು ಪಡ್ಕೊಂಡ್ರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲವು ಆಟಗಾರರು ಕೈಗಳಲ್ಲೂ ಆಡ್ತಾರೆ, ಕಾಲುಗಳಲ್ಲೂ ಆಡ್ತಾರೆ. ಮೊನ್ನೆ ಮಾರುತಿ ಪಂದ್ಯದಾಗ ಕಿದಿಯೂರ್ ಪ್ರದೀಪ ಕೈ ಕಾಲಿನಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ರು. ಆದರೆ ಇಲ್ಲೀಗ ಹರ್ಷ ಬ್ಯಾಟ್ ಅಂಡ್ ಬಾಲ್ ಅತ್ಯುತ್ತಮ ಪ್ರದರ್ಶನವನ್ನು ಕೂಡ ತೋರ್ಪಡಿಸ ಆಟಗಾರ. ಈತನ ಮಧ್ಯೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಯೋಗಿ ಮುಖೇನ ಮಿಡ್ಗಡ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 28ಕ್ಕೆ 5. ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ ವಾಸಸ್ ಜೈ ವೀರಮಾರುತಿ ನಡುವಣ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಉಡುಪಿ ಟ್ರೋಫಿಗಾಗಿ ಫಾಜಿ ಲೋಟವನ್ನ ದಾಖಲಿಸ್ತಾ ಇಲ್ಲ. ಸ್ವಸ್ತಿಕ್ ಈ ಮೈದಾನದಲ್ಲಿ ಕೆಲವೊಂದು ಬಾರಿ ಬಂದು ಆಡಿದಂತ ಅನುಭವಿ ಆಲ್ರೌಂಡರ್ ಕೂಡ, ಎಕ್ಸ್ಪೀರಿಯನ್ಸ್ ಆಲ್ರೌಂಡರ್. ಸ್ವಸ್ತಿಕ್ ಒಂದೆಡೆ, ಹರಿ ಮತ್ತೊಂದೆಡೆ. ಮತ್ತೊಂದು ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಡಾಟ್ ಬಾಲ್. ಕ್ರಿಕ್ಸೆಯ ನೇರ ಪ್ರಸಾರವನ್ನ ಈಗ ಪಂದ್ಯಕೂಟ ಕಂಡುಕೊಳ್ತಾ ಇದ್ರೆ. ಡೈಲ್ ಮೇ ಸ್ವಚ್ಛಂ ಸಂಯೋಜನೆಯಲ್ಲಿ ಪ್ರಸಾದ್ ರಾಜ್ ಕಾಂಚನ್ ಅವರ ಸಂಪೂರ್ಣ ಸಹಕಾರದ ಜೊತೆ ಗುರು ಅವರ ಸಾರಥ್ಯದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಓಟ್ಗಳು ಬರ್ತಾ ಇದೆ. ಕೊನೆ ಹಂತದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಲಾಂಗ್ ಆಫ್ ಆಗದಲ್ಲಿ ತಣ ಮೊತ್ತ 29. 22 ಓಟಗಳ ಅವಶ್ಯಕತೆ. 6 ಎಸೆತಗಳು ಮಾತ್ರ ಬಾಕಿ ಇದೆ. ಬಿಡ್ಡಿಂಗ್ ಮಾದರಿಯಲ್ಲಿ ಅಂದ್ರೆ 16 ತಂಡಗಳಿಗೆ 2 ಐಕಾನ್ಗಳನ್ನು ಅವರ ಸೆಲೆಕ್ಷನ್ಗೆ ಬಿಟ್ಟುಕೊಡಲಾಗಿತ್ತು. ಒಂದು ತಂಡವಾಗಿ ಆಡ್ತಾ ಇದ್ದಂತ ಆಟಗಾರರು ಬೇರೆ ಬೇರೆ ತಂಡಗಳ ಜೊತೆ ಕೂಡಿ ಆಡುವಂತ ಒಂದು ಈ ಪ್ರಯೋಗ ಟೆನ್ನಿಸ್ ಬಾಲ್ ನಲ್ಲಿ ಮೊದಲ ಬಾರಿಗೆ ಬಹುಶಃ ಈ IPL ಅನ್ನುವಂಥದ್ದು ಆರಂಭವಾದ ನಂತರ ಟೆನ್ನಿಸ್ ಬಾಲ್ ನಲ್ಲೂ ಈ ಒಂದು ಲೆಕ್ಕಾಚಾರಗಳು ನಡೆದು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪಂದ್ಯಾಟಗಳು ಪ್ರೀಮಿಯರ್ ಲೀಗ್ ರೂಪದಲ್ಲೇ ನಡೀತಾ ಇರುವಂತಹದ್ದು. ವಿಕೇಶ ಬಂದ್ರು ಕೊನೆ ಓವರ್ಗಾಗಿ. ಭರ್ಜರಿ ಹೊಡೆತಗಳು, ಬೌಂಡ್ರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ ಕೊನೆ ಹಂತ ಒಂದು ಅವಕಾಶ ಇದೆ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್. ಇಲ್ಲದಿದ್ದರೆ ಜೈ ವೀರ ಮಾರುತಿ ಜಯವನ್ನು ದಾಖಲಿಸಿದ್ದಾರೆ. ವಿಕೇಶ ಈ ಬಾರಿ ಸಂದ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 5ಕ್ಕೆ 22 ಓಟದ ಅವಶ್ಯಕತೆ. ಈ ತನ್ಮದ ಅಂಗಡಾಳ ಭಾಗದಲ್ಲಿ ಮತ್ತೆ ಒಂದು ಓಟ ಸೇರ್ಪಡೆ. ತಳ ಮೊತ್ತ 30. ಪ್ರದೀಪ್ ಪಂಚನ್, ಪ್ರಸಾದ್ ಪಾಲನ್, ದೀಪಕ್ ಲಕ್ಷ್ಮೀನಗರ ಮತ್ತು ವೀರಮಾರುತಿ ವ್ಯಾಯಾಮ ಶಾಲೆಯ ಸಂಯೋಜನೆ ಒಂದು ತಂಡ ಇದು. ಜೈ ವೀರಮಾರುತಿಯ ತಂಡ ನೇಜಾರೂನ ಪಂದ್ಯಕೂಟವನ್ನು ಆಡ್ತಾ ಇದೆ. ಮೊದಲ ಜಯದತ್ತ ಸ್ಪಷ್ಟವಾಗಿ ಮುನ್ನುಗ್ತಾ ಇರುವಂತಹ ತಂಡ ಜೈ ವೀರಮಾರುತಿಯ ತಂಡ. ವಿಕೇಶ ಮೂರನೇ ಬಾರಿ ವೈಡ್ ಔಟ್ ಸೈಡ್ ಲೆಗ್ ಸ್ಟಂಪ್ ಆಗಿ ಚೆಂಡನ್ನು ಎಸೆದ್ರು. ತಳ ಮೊತ್ತ 31. 20 ಓಟದ ಅವಶ್ಯಕತೆ. 4 ಎಸ್ಗಳು ಮಾತ್ರ ಬಾಕಿ ಇದೆ.
ವಿಕೇಶ್ ಯೋಗಿಗೆ ಸಂದ ಚೆಂಡು ಲೆಗ್ ಬಾಯ್ ಸೂಚನೆ ಬರ್ತಾ ಇದೆ. ರಿವ್ಯೂ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ನಾಟ್ ಔಟ್. ಈ ಪಂದ್ಯಾಟ ಮುಕ್ತಾಯವಾದ ಬಳಿಕ ಉಡುಪಿ ಟ್ರೋಫಿಯ ಕರ್ನಾಟಕ ರಾಜ್ಯಮಟ್ಟ ಪಂದ್ಯಾಟದ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ. ಇವಾಗಲೇ ಟೂರ್ನಮೆಂಟಿನ ಪ್ರಮುಖ ಪೋಷಕರು ಆಗಿರುವಂತಹ ಉದ್ಯಮಿಗಳು ಕಾಂಗ್ರೆಸ್ ಮುಖಂಡರು ಪ್ರಸಾದ್ ರಾಜ್ ಕಾಂಚನ್ ರವರು, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತಹ ದಿನಕರ್ ಹೇರೂರವರು, ಅಲ್ಲದೆ ಬಹಳಷ್ಟು ಮಂದಿ ಅತಿಥಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆದ್ದರಿಂದ ಮುಂದಿನ ಪಂದ್ಯಾಟವನ್ನು ಆಡುವಂತ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ ಹಾಗೂ ಕೋಸ್ಟಲ್ ಲಯನ್ಸ್ ಆಟಗಾರರು ವೇದಿಕೆ ಮುಂಭಾಗ ಇರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟದ ಹಂತದಲ್ಲಿ ಸ್ಲೋವರ್ ಡೆಲಿವರಿ, ರಿಫಾಸ್ ಹೊಡೆತ, ಸ್ಕ್ವೇರ್ ಲೆಗ್ ಸಿಮರಿಕೆ ಅಂಚಿನಲ್ಲಿ ಶರಣ್ಗೆ ಕ್ಯಾಚ್, ಚೀತನ್ ಮೇಲೆ ಔಟ್. ರಿಫಾಸ್ ವಾಪಸ್. ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ ಅಲ್ಲಿ ಮತ್ತೊಂದು ಹೋದರಿಯ 4 ಉರುಳಿಸ್ತಾ ಇದ್ದಾರೆ ಜೈ ವೀರ ಮಾರುತಿಯ ತಂಡ. ರಂಜು ಅಂಗಡ ಒಳಭಾಗದತ್ತ ಬಂದ್ರು. ರಂಜು ಸೇರ್ಪಡೆ ಅಂಗಡ ಒಳಭಾಗದಲ್ಲಿ. ಈ ತನ್ಮದೆ ಎಸದ ಚೆಂಡು, ಓಟುಗಳು ಬರ್ತಾ ಇಲ್ಲ ತಾನ್ ಮೂಲಕವಾಗಿ ಉಡುಪಿ ಟ್ರೋಫಿಯ ಮೊದಲ ದಿನದ 2ನೇ ಪಂದ್ಯಾಟ ಜೈ ವೀರ ಮಾರುತಿಯ ತಂಡ ಭರ್ಜರಿ ಜಯವನ್ನು ದಾಖಲಿಸಿದ್ರು. ಲೀಗ್ ಹಂತದಲ್ಲಿ ಮೊದಲ ಜಯವನ್ನು ದಾಖಲಿಸಲು ಮುಖೇನವಾಗಿ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ ಆಘಾತಕಾರಿ ಸೋಲನ್ನು ಕಂಡುಕೊಂಡ್ರು. ಮುಂದಿನ ಪಂದ್ಯಾಟವನ್ನು ಆಡೋದಕ್ಕಿಂತ ಮೊದಲು ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಹರಿ ಫ್ರಮ್ ಜೈ ವೀರ ಮಾರುತಿ ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಹರಿ ಅವರು ಈ ಒಂದು ಪಂದ್ಯಾಟ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ 3ನೇ ಓವರ್ ನಲ್ಲಿ 3 ಪ್ರಮುಖ ವಿಕೆಟ್ಸ್ ಅನ್ನು ಉರುಳಿಸುವುದರ ಮುಖೇನ ಇಡೀ ಪಂದ್ಯಾಟ ಚಿತ್ರಣ ಬದಲಿಸಿದಂತ ಹರಿ ಮೊದಲ ಹಂತದಲ್ಲಿ 20ಕ್ಕಿಂತ ಮಿಕ್ಕಿದ ಬಹುಶಃ 26 ಓಟವನ್ನು ಕೂಡ ಅವರು ಕಲೆ ಹಾಕಿದ್ರು. ಆ ನಿಟ್ಟಿನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಅವರು ನೀಡಲಾಗ್ತಾ ಇದೆ. ಅಣ್ಣ ಹರಿ ಬೇಗ ಬರಬೇಕು, ಲೇಟ್ ಆಗತ್ತೆ. ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಅನುಗೊಳಿಸ್ತಾ ಇದ್ದೇವೆ. ಈ ಹಂತದಲ್ಲಿ 2 ಟೀಮ್ ಅವರು ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ ಅಂಡ್ ಕೋಸ್ಟಲ್ ಲಯನ್ಸ್ ಮುಂದಿನ ಪಂದ್ಯವನ್ನು ಆಡುವ ತಂಡಗಳು ವೇದಿಕೆ ಮುಂಭಾಗ ಇರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ.